ಬಂಧುಗಳೇ ನಮಸ್ತೆ, ಜನರ ಸುದ್ದಿಗೆ ಸ್ವಾಗತ. ಸ್ನೇಹಿತರೆ, ಭಾರತ ಕ್ರಿಕೆಟ್ ತಂಡದಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ವಿಕೆಟ್ ಕೀಪಿಂಗ್ ವೀಕ್ ಆಯ್ತಾ? ಏಕೆಂದರೆ ಮಹೇಂದ್ರ ಸಿಂಗ್ ಧೋನಿ ವಿಕೆಟ್ ಕೀಪಿಂಗ್ ಮಾಡುವ ಸಂದರ್ಭದಲ್ಲಿ ಬೌಲರ್ಗಳಿಗೆ ಆತ್ಮಸ್ಥೈರ್ಯ ನೀಡಿ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಹೇಗೆ ಔಟ್ ಮಾಡಬೇಕು ಅನ್ನೋದನ್ನು ಬೌಲರ್ಗಳಿಗೆ ಸಲಹೆ ನೀಡುತ್ತಿದ್ದರು. ಭಾರತ ತಂಡ ಫೀಲ್ಡಿಂಗ್ ಆಯ್ದುಕೊಂಡು ಫೀಲ್ಡಿಂಗ್ ಮಾಡುತ್ತಿದ್ದರೆ ಎಲ್ಲರ ಕಣ್ಣು ವಿಕೆಟ್ ಕೀಪರ್ ಮಹೇಂದ್ರ ಸಿಂಗ್ ಧೋನಿ ಮೇಲೆ ಇರುತ್ತಿತ್ತು. ಏಕೆಂದರೆ ಅಷ್ಟು ಚಾಣಾಕ್ಷತನದಿಂದ ಧೋನಿಯವರು ವಿಕೆಟ್ ಕೀಪಿಂಗ್ ಮಾಡುತ್ತಿದ್ದರು. ಅವರ ಸ್ಟಂಪಿಂಗ್ ರನ್ಔಟ್ ಕ್ಷಣಾರ್ಧದಲ್ಲೇ ಮಾಡಿ ಬ್ಯಾಟ್ಸ್ಮನ್ಗಳಿಗೆ ಪೆವಿಲಿಯನ್ಗೆ ಕಳಿಸ್ತಾ ಇದ್ದರು. ಇನ್ನು ಕ್ಯಾಚ್ಗಳು ಸಿಕ್ಕರೆ ಬಿಡ್ತಾ ಇರಲಿಲ್ಲ, ಅಷ್ಟು ಅದ್ಭುತವಾಗಿ ಹಿಡಿಯುತ್ತಿದ್ದರು. ಅದೇ ರೀತಿ ಬ್ಯಾಟ್ಸ್ಮನ್ಗಳಿಗೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಎಂದು ಬೌಲರ್ಗಳಿಗೆ ಸಲಹೆ ನೀಡುತ್ತಿದ್ದರು. ಇದರಿಂದಾಗಿ ಬೌಲರ್ಗಳಿಗೂ ಸಹ ಆತ್ಮಸ್ಥೈರ್ಯ ಬರುತ್ತಿತ್ತು. ಕ್ರೀಡಾಭಿಮಾನಿಗಳು ಸಹ ಧೋನಿ ಏನಾದರೂ ಚಮತ್ಕಾರ ಮಾಡ್ತಾರೆ, ನಮ್ಮ ಇಂಡಿಯಾ ಗೆಲ್ಲುತ್ತೆ ಎಂಬ ಆಶಾಭಾವನದಲ್ಲಿ ವೀಕ್ಷಕರು ಕುತೂಹಲಕಾರಿಯಾಗಿ ಇಂಡಿಯಾ ಮ್ಯಾಚ್ಗಳನ್ನು ನೋಡುತ್ತಿದ್ದರು. ಅವರು ರಿವ್ಯೂ ತೆಗೆದುಕೊಂಡರೆ ಸಾಕು, ಪಕ್ಕಾ ಔಟ್ ಆಗಿರುವುದು, ಅಷ್ಟು ಕಾನ್ಫಿಡೆಂಟ್ ಮಹೇಂದ್ರ ಸಿಂಗ್ ಧೋನಿ ಮೇಲೆ ಇರುತ್ತಿತ್ತು. ಧೋನಿ ಭಾರತ ತಂಡದಲ್ಲಿ ಇದ್ದರೆ ಸಾಕು, ಅರ್ಧ ಮ್ಯಾಚು ನಾವು ಗೆದ್ವಿ ಅನ್ನೋ ರೀತಿಯಲ್ಲಿ ಜನರಲ್ಲಿ ಇರುತ್ತಿತ್ತು. ಅವರು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಟ್ಟು 140ಕ್ಕೂ ಹೆಚ್ಚು ಸ್ಟಂಪಿಂಗ್ ಮಾಡಿದ್ದಾರೆ, 600ಕ್ಕೂ ಹೆಚ್ಚು ಕ್ಯಾಚ್ಗಳನ್ನು ಪಡೆದಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ನಾಯಕನಾದ ಮೇಲೆ ಏಕದಿನ ಪಂದ್ಯದಲ್ಲಿ 140 ಮ್ಯಾಚ್ಗಳನ್ನು ಗೆಲ್ಲಿಸಿದ್ದಾರೆ. ಟೆಸ್ಟ್ನಲ್ಲಿ 27 ಗೆಲುವು ಪಡೆದಿದ್ದಾರೆ. ಇನ್ನು T20 ಪಂದ್ಯಗಳಲ್ಲಿ 42 ಪಂದ್ಯಗಳನ್ನು ಗೆಲುವು ಪಡೆದಿದ್ದಾರೆ. ಇದು ಅಲ್ಲದೆ 2007ರಲ್ಲಿ T20 ವಿಶ್ವಕಪ್ ಗೆದ್ದಿದ್ದಾರೆ. 2011ರಲ್ಲಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆಲುವು ಪಡೆದಿದ್ದಾರೆ. 2013ರ ICC ಚಾಂಪಿಯನ್ ಟ್ರೋಫಿ ಸೇರಿದಂತೆ ICC 3 ಸ್ವರೂಪಗಳ ಟ್ರೋಫಿಗಳನ್ನು ಗೆದ್ದು ವಿಶ್ವದ ಏಕೈಕ ನಾಯಕ ಅವರಾಗಿದ್ದಾರೆ. ತಮ್ಮ 15 ವರ್ಷದ ವೃತ್ತಿ ಜೀವನದಲ್ಲಿ ಧೋನಿ 17,000 ರನ್ ಗಳಿಸಿದ್ದಾರೆ. 570ಕ್ಕೂ ಹೆಚ್ಚು ಪಂದ್ಯಗಳನ್ನು ಆಡಿದ್ದಾರೆ. ಅವರ ಹೆಸರಿನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯದಲ್ಲಿ 183 ರನ್ ಗಳಿಸಿ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ದಾಖಲು ಮಾಡಿದ್ದಾರೆ. ಅವರು ನಿವೃತ್ತಿ ಹೊಂದಿದ ಮೇಲೆ ಯಾವೊಬ್ಬ ಕೀಪರ್ ಅವರ ಸ್ಥಾನ ತುಂಬಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಧೋನಿಯವರ ಚಾಣಾಕ್ಷತನ, ಬುದ್ಧಿವಂತಿಕೆ, ಸ್ಟಂಪಿಂಗ್, ರನ್ಔಟ್, ಕ್ಯಾಚ್ ಮತ್ತು ಅವರು ತೆಗೆದುಕೊಳ್ಳುವ ರಿವ್ಯೂ ನಿರ್ಧಾರಗಳು ಈಗಿರುವ ಭಾರತದಲ್ಲಿ ಇರುವಂಥ ಕೀಪರ್ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಭಾರತ ಕ್ರಿಕೆಟ್ ತಂಡದಲ್ಲಿ ವಿಕೆಟ್ ಕೀಪಿಂಗ್ ವೀಕ್ ಆಗಿರುವುದು ಮಾತ್ರ ಸತ್ಯ ಅಂತ ಹೇಳಬಹುದು.